ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊತಾ ಇದೀನಿ ಈ ಪುದೀನ ಪಲಾವ್ ಮಾಡೋದು ಹೇಗೆ ಅಂತ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಬನ್ನಿ ತಡ ಮಾಡೋದಲ್ಲ ಕಿಚನ್ಗೆ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಪುದೀನ ನೀರ್ ಪಲಾವ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ. ಸೊ ಮೊದ್ಲಿಗೆ ಅಕ್ಕಿ 1 ಲೋಟ ನೀಟಾಗಿ ವಾಶ್ ಮಾಡ್ಕೊಂಡು 2 ಕೊಳಗ ನೀರ್ ಹಾಕೊಂಡಿದೀವಿ. ಆಮೇಲೆ ಮಿಕ್ಸ್ ತರಕಾರಿ, ಆಮೇಲೆ ನೆನ್ಸಿಟ್ಕೊಂಡಿರೋ ಬಟಾಣಿ 4 ಟೇಬಲ್ ಸ್ಪೂನು, ಆಮೇಲೆ ಉದ್ದುದ್ದ ಹಚ್ಕೊಂಡಿರೋ 1 ಈರುಳ್ಳಿ. ಸೊ ತರಕಾರಿ ಎಷ್ಟು ಹಾಕಿದೀವಿ ಅಂತ ಹೇಳ್ತೀವಿ ಬನ್ನಿ. ಸೊ ಮೊದ್ಲಿಗೆ ಏನ್ ಮಾಡೋಣ ಅಂದ್ರೆ ಇದನ್ನೆಲ್ಲ ಕುಕ್ಕರ್ಗೆ ಇಕ್ಕೊಂಬಿಡೋಣ. ಸೊ ಬೇಗ ಬೆಂದೋಗುತ್ತೆ, ಟೈಮು ಸೇವ್ ಆಗುತ್ತೆ. ಸೊ ಫಸ್ಟ್ ಹೇಳ್ದಾಗೆ 4 ರಿಂದ 5 ಟೇಬಲ್ ಸ್ಪೂನ್ ಬಟಾಣಿ ನೆನ್ಸಿಟ್ಕೊಂಡಿರೋದು, ಆಮೇಲೆ ಕ್ಯಾರೆಟ್, ಬೀನ್ಸು, ಆಲೂಗಡ್ಡೆ, ಸೋರೆಕಾಯಿ ಇದ್ರೆ ಇಲ್ಲ ಗೆಡ್ಡೆಕೋಸು. ಸೊ ಇಷ್ಟು ಒಂದೊಂದು ಅರ್ಧ ಹಾಕೊಂಡಿದೀವಿ. ಬೀನ್ಸು 5 ರಿಂದ 6. ಸೊ 4 ವಿಸಿಲ್ ಆಗೋಷ್ಟೊತ್ತಿಗೆ ಏನ್ ಮಾಡೋಣ ಅಂದ್ರೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಈ ಮಸಾಲೆಗೆ ಏನೇನ್ ಬೇಕು ಅಂದ್ರೆ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಸೋಂಪು, ಜೀರಿಗೆ, ಕಲ್ಲುವ, ಆಮೇಲೆ ಲವಂಗ, ಆಮೇಲೆ ಸ್ವಲ್ಪ ಚಕ್ಕೆ, ಆಮೇಲೆ ಈರುಳ್ಳಿ, ಆಮೇಲೆ ಹಸಿ ಕೊಬ್ಬರಿ. ಸೊ ಇಷ್ಟು ಬೇಕು ಸಾಮಗ್ರಿಗಳು. ಸೊ ಆಮೇಲೆ ಈ ಅರಿಶಿನ, ಆಮೇಲೆ ಧನಿಯಾ, ಕರಿಬೇವು, ಆಮೇಲೆ ಈ ಪುದೀನ ಪಲಾವಿಗೆ ಮೇನ್ ಇಂಗ್ರೀಡಿಯೆಂಟು ಪುದೀನ. ಸೊ ಪುದೀನ ಅರ್ಧ ಕಟ್ ತಗೊಂಡಿದೀವಿ. ನೈಟೇ ಬಿಡಿಸಿಕೊಂಡ್ಬಿಡ್ರಿ, ಬೆಳಗ್ಗೆಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಟೊಮೊಟೊ 1 ಗಡ್ಡೆ ಸ್ಕ್ವೇರ್ ಟೈಪ್ ಹಚ್ಕೊಂಡಿರೋದು, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಆಮೇಲೆ ಕಸೂರಿ ಮೇಥಿ ಸ್ವಲ್ಪ. ಸೊ ಬನ್ನಿ ಇನ್ನ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಸೊ ಫಸ್ಟಿಗೆ ಏನ್ ಮಾಡೋಣ ಅಂದ್ರೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಸೊ ಎಣ್ಣೆ ಚಿಟ್ಪಿಟ ಆದ್ಮೇಲೆ ಧನಿಯಾ 2 ಟೇಬಲ್ ಸ್ಪೂನು. ಸೊ ಫಸ್ಟಿಗೆ ಇದಕ್ಕೆ ಪುದೀನಾಗ ಬೇಕಾಗಿರೋ ಮಸಾಲೆನ ರುಬ್ಕೊಂಬಿಡೋಣ. ಸೊ ಆಮೇಲೆ ಜೀರಿಗೆ 1 ಟೇಬಲ್ ಸ್ಪೂನು, ಸೋಂಪು ಅರ್ಧ ಟೇಬಲ್ ಸ್ಪೂನು, ಮೆಣಸು 6, ಆಮೇಲೆ ಚಕ್ಕೆ 1/4 ಇಂಚು, ಆಮೇಲೆ ನಕ್ಷತ್ರ ಹೂವು 1, ಆಮೇಲೆ ಈ ಕಲ್ಲುವ ಅಂತ ಬರುತ್ತಲ್ಲ ಅದು ಸ್ವಲ್ಪ. ಸೊ ಆಮೇಲೆ ಈರುಳ್ಳಿ 1 ತಗೊಂಡಿದೀವಿ. ಸೊ ಅದು ಉದ್ದುದ ಹಚ್ಕೊಂಡು ಎಂತಿರು ಮಿಕ್ಸಿಗೆ ಹಾಕಂತೀವಲ್ಲ, ತೊಂದರೆ ಇಲ್ಲ. ಸೊ ಆಮೇಲೆ ಈ ಶುಂಠಿ 1/4 ಇಂಚು ಹಚ್ಕೊಂಡಿರೋದು, ಆಮೇಲೆ ಬೆಳ್ಳುಳ್ಳಿ 5 ರಿಂದ 6 ಪಾಯಿ, ಆಮೇಲೆ ಇನ್ನು ಮಿಕ್ಕಿರೋದು ಹಸಿ ಕೊಬ್ಬರಿ ಲಾಸ್ಟಿಗೆ ಹಾಕೊಳ್ಳೋಣ. ಸೊ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಬನ್ನಿ ಫ್ರೈ ಮಾಡ್ಕೊಳ್ಳೋಣ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಟೇಸ್ಟಿ ಅಂಡ್ ಹೆಲ್ದಿ ಫುಡ್ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಸೊ ಈ ಮಸಾಲೆನೇ ನಮ್ಮ ಈ ಪುದೀನ ಪಲಾವ್ಗೆ ಮೇನ್ ಟೇಸ್ಟ್ ಕೊಡೋದು. ಆಮೇಲೆ ಕರಿಬೇವು, ಆಮೇಲೆ ಮೆಣಸಿನ್ಕಾಯಿ 4 ರಿಂದ 6 ಮೆಣಸಿನ್ಕಾಯಿ ಹಾಕೊಳ್ರಿ. ನೀವು ಖಾರ ಲವರ್ಸ್ ಆಗಿದ್ರೆ 6 ಹಾಕೊಳ್ರಿ, ಇಲ್ಲ ಖಾರ ಜಾಸ್ತಿ ಬೇಡ ಅಂದ್ರೆ 4 ಹಾಕೊಳ್ರಿ ಸಾಕು. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸೊ ನೋಡ್ತಾ ಇದ್ದೀರಲ್ಲ. ಆಮೇಲೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ. ಸೊ ಅರಿಶಿನ ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ, ಕಹಿ ಬಂದ್ಬಿಡುತ್ತೆ. ಸೊ 1/4 ಟೀ ಸ್ಪೂನ್ ಸಾಕು. ಆಮೇಲೆ ಅರ್ಧ ಕಟ್ಟು ಪುದೀನ ನೈಟೇ ಬಿಡಿಸಿ ಇಟ್ಕೊಂಡಿದ್ವಿ, ಬೆಳಗ್ಗೆ ಈಸಿ ಆಗಲಿ ಅಂತ. ಸೊ ಅದು ನೀಟಾಗಿ ವಾಶ್ ಮಾಡ್ಕೊಳ್ರಿ, ಯಾಕಂದ್ರೆ ಪುದೀನಲ್ಲಿ ಮಣ್ಣು ಜಾಸ್ತಿ ಇರುತ್ತೆ. ಸೊ ಅದೆಲ್ಲ ಹೊಟ್ಟೆ ಒಳಗೋದ್ರೆ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಉಪ್ಪು ಹಾಕೊಂಡು ಅಥವಾ ಅರಿಶಿನ ಹಾಕೊಂಡು ಸೊ ನೀಟಾಗಿ 2-3 ಸಲ ವಾಶ್ ಮಾಡ್ಕೊಳ್ಳಿ, ಓಕೆನಾ. ಸೊ ಪುದೀನಲ್ಲಿರೋ ವಿಷ ಕ್ರಿಮಿಗಳೆಲ್ಲ ಹೊಟ್ಟೋಗುತ್ತೆ. ಆಮೇಲೆ ಈ ಹಸಿ ಕೊಬ್ಬರಿ ಉದ್ದುದ ಹಚ್ಕೊಂಡಿರೋದು 1/4 ಚಿಪ್ಪು ಅಥವಾ ಅರ್ಧ ಚಿಪ್ಪು. ಈ ಹಸಿ ಕೊಬ್ಬರಿ ಪುದೀನನೇ ಈ ಪಲಾವ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇವೆರಡು ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ, ತೊಂದರೆ ಇಲ್ಲ. ಸೊ ಬನ್ನಿ ಇದು ಆರಿದ್ಮೇಲೆ ಏನ್ ಮಾಡೋಣ, ಮಿಕ್ಸಿಗೆ ಹಾಕೊಂಡು ರುಬ್ಕೊಂಬಿಡೋಣ. ಸೊ ಫೈನಲಿ ಅದು ಆರ್ತು. ಸೊ ಆರಿದ್ಮೇಲೆ ಎಲ್ಲ ಒಟ್ಟಿಗೆ ಮಿಕ್ಸಿಗೆ ಹಾಕೊಂಬಿಡೋದು. ಸೊ ನೋಡ್ತಾ ಇದೀರಲ್ಲ, ಈ ರೇಂಜಿಗೆ ಪೇಸ್ಟ್ ಆದ್ರೆ ಸಾಕು. ಸ್ವಲ್ಪ ತರಿ ಇರ್ಲಿ, ಜಾಸ್ತಿ ತರಿ ಬೇಡ. ಸೊ ಇನ್ನೇನ್ ಮಾಡೋಣ, ಇನ್ಯಾಕೆ ತಡ, ಒಗ್ಗರಣೆ ಹಾಕೊಂಬಿಡೋಣ ಬನ್ನಿ ನಮ್ಮ ಪಲಾವ್ನ. ಸೊ ಫಸ್ಟ್ ತಪ್ಪಲೆ ತಗೊಂಡು ಅದಕ್ಕೆ 5 ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ. ಸೊ ಎಣ್ಣೆ ಹಾಕಿದ್ಮೇಲೆ ಏನ್ ಮಾಡ್ಬೇಕು ಗುರು, ಕಾಯ್ಬೇಕು, ಏನು ಮಾಡಕ್ಕಾಗಲ್ಲ. ಸೊ ಸ್ವಲ್ಪ ಬಿಸಿ ಆದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ. ಸೊ ಸಾಸಿವೆ ಸ್ವಲ್ಪ ಚಿಟ್ಪಿಟ ಆದ್ಮೇಲೆ ಈ ಕರಿಬೇವು 1 ಕಡ್ಡಿ ಹಾಕೊಂಡಿದೀವಿ. ಸೊ ಕರಿಬೇವಲ್ಲಿ ಔಷಧಿ ಗುಣ ಜಾಸ್ತಿ ಇರುತ್ತೆ, ಸೊ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ. ಆಮೇಲೆ ಕಸೂರಿ ಮೇಥಿ ಸ್ವಲ್ಪ. ಸೊ ಕಸೂರಿ ಮೇಥಿ ಇದ್ರೆ ಹಾಕೊಳ್ರಿ, ಇಲ್ಲ ಆಪ್ಷನಲ್, ಪರವಾಗಿಲ್ಲ. ಸೊ ಆಮೇಲೆ ಟೊಮೊಟೊ 1 ಸ್ಕ್ವೇರ್ ಟೈಪ್ ಹಚ್ಕೊಂಡಿದೀವಿ. ಸೊ ಇದನ್ನ ಉದ್ದುದ ಹಚ್ಕೊಂಡ್ರು ಚೆನ್ನಾಗಿರುತ್ತೆ, ಹೆಂಗ್ ಬೇಕಾದ್ರೂ ಹಚ್ಕೊಬೋದು. ಸೊ ಟಿಫನಿಗಲ್ವಾ, ನಡೆಯುತ್ತೆ, ತೊಂದರೆ ಇಲ್ಲ. ಸೊ ಇಷ್ಟು ಹಾಕೊಂಡು ಚೆನ್ನಾಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಸೊ ಬೇಯ್ಬೇಕಾದ್ರೆ ಏನ್ ಮಾಡೋಣ ಅಂದ್ರೆ 1 ಚಿಟಿಕೆ ಅಷ್ಟು ಅರಿಶಿನ ಹಾಕೊಳ್ಳೋಣ. ಸೊ ಸ್ವಲ್ಪ ಕಲರು ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಯಾವ್ದಾದ್ರು ಈ ತರ ರೆಸಿಪಿ ವ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.
ನಾವು ಅದ್ರ ಮೇಲೆ ಆದಷ್ಟು ಬೇಗ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಬೆಂದ್ಮೇಲೆ ಈ ಮಸಾಲೆ ರುಬ್ಕೊಂಡಿದ್ವಲ್ಲ, ಸೊ ಆ ಮಸಾಲೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ನೋಡ್ತಾ ಇದೀರಲ್ಲ ತರಕಾರಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕುಕ್ಕರಲ್ಲಿ. ಸೊ ಒಂದು 3-4 ವಿಸಿಲ್ ಹಾಕ್ಸಿದ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಸೊ ಈ ಮಸಾಲೆಗೆ ಏನೇನು ಐಟಮ್ಸ್ ಹಾಕಿದೀವಿ ಅನ್ನೋದು ಮರ್ತೋಗಿದ್ರೆ ಟೆನ್ಷನ್ ಬೇಡ, ಒಂದ್ ಸ್ವಲ್ಪ ವಿಡಿಯೋನ ಮೊದ್ಲಿನ ತಗೊಂಡೋಗಿ ಸೊ ಏನೇನ್ ಮಸಾಲೆ ಹಾಕಿದೀವಿ ಅಂತ ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ಬನ್ನಿ, ಒಂದು 5-10 ನಿಮಿಷ ಚೆನ್ನಾಗಿ ಕುದೀಲಿ. ಸೊ ಕುದಿಬೇಕಾದ್ರೆ ಏನ್ ಮಾಡೋಣ ಅಂದ್ರೆ ಒಂದ್ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳೋಣ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಆಮೇಲೆ ನೀರ್ ಹಾಕೊಂಡ್ಮೇಲೆ ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇದೀರಲ್ಲ ನಮ್ಮ ಟೇಸ್ಟಿ ಅಂಡ್ ಹೆಲ್ದಿ ಪುದೀನಾ ಪಲಾವ್ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತ. ಸೊ ಇವಾಗೆಲ್ಲ ಹೋಟೆಲ್ಸು ಅಷ್ಟೊಂದು ಇಲ್ಲ, ಆಚ ಕಡೆ ಸಿಲಿಂಡರ್ ಪ್ರಾಬ್ಲಮ್ಮು. ಸೊ ಮನೆಯಲ್ಲೇ ಮಾಡೋಣ ಅಂದ್ರೂ ಸಿಲಿಂಡರ್ ಸಿಗ್ತಾ ಇಲ್ಲ. ಸೊ ಹೆಂಗೋ ಒಂದು ಒಟ್ಟಿನಲ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಲೇಬೇಕು, ಏನು ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಈ ತರ ಟ್ರೈ ಮಾಡಿ. ಸೊ ಆಮೇಲೆ ಈ ತರಕಾರಿಗಳು ಬಟಾಣಿ ಹಾಕೊಂಡು ಬೇಯಿಸ್ಕೊಂಡಿದ್ವಲ್ಲ, ಸೊ ಅದು ಹಾಕೊಂಡು ಒಂದು 5-10 ನಿಮಿಷ ಕುದಿಯೋದಿಕ್ ಬಿಡ್ಬೇಕು ಚೆನ್ನಾಗಿ. ಸೊ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಸೊ ಇದು ತಿಂಡಿ ರೆಡಿ ಆಗಿದ್ದು 10 ನಿಮಿಷಕ್ಕೆ ಖಾಲಿ ಆಗೋದು ಗ್ಯಾರಂಟಿ. ಯಾಕಂದ್ರೆ ಸೂಪರ್ ಟೇಸ್ಟಿ, ನನ್ನ ಮೇಲೆ ನಂಬಿಕೆ ಇಡಿ, ನೀವು ಒಂದ್ಸಲ ಮಾಡಿ ಅಷ್ಟೇ. ಸೊ ಇನ್ನೇನ್ ಕುದಿ ಬರ್ತಾ ಇದೆ, ವೈಟ್ ಮಾಡ್ತಾ ಇದೀವಿ ಕುದಿ ಬಾಗುರು ಅಂತ. ಸೊ ಇದು ಬೆಳಗ್ಗೆ ತಿಂಡಿಗೆ ಸೂಪರ್ ಅಂತ ಹೇಳ್ಬೋದು, ಇಲ್ಲ ಸಂಜೆ ಟೈಮು ಮಾಡ್ಕೊಂಡು ತಿನ್ಬೋದು, ಇಟ್ಸ್ ಯುವರ್ ಚಾಯ್ಸ್. ಸೊ ಸಖತ್ತಾಗಿರುತ್ತೆ ಪಲಾವ್ ಮಾತ್ರ. ಪಲಾವ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಗುರು, ಸೊ ಎಲ್ಲರಿಗೂ ಇಷ್ಟ. ಆಮೇಲೆ ನೀರು ಅಷ್ಟೇ, ನಿಮಗೆ ನೀರಾಗಿರ್ಬೇಕು ಅಂದ್ರೆ ಇನ್ನೊಂದು ಲೋಟ ನೀರ್ ಆಡ್ ಮಾಡ್ಕೊಳ್ರಿ, ತೊಂದರೆ ಇಲ್ಲ. ಇಲ್ಲ ನಮ್ಗೊಂದ್ ಸ್ವಲ್ಪ ಗಟ್ಟಿ ತರ ಇರ್ಬೇಕು ಅಂದ್ರೆ ನೀರ್ನ ಕಡಿಮೆ ಆಡ್ ಮಾಡ್ಕೊಳ್ರಿ. ಆಮೇಲೆ ರುಚಿ ನೋಡ್ಬಿಟ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಂಡು, ಆಮೇಲೆ ಈ ಬೇಸಿರೋ ಅನ್ನ ಆಯ್ತಲ್ಲ, ಸೊ ಇದು ಕುಕ್ಕರ್ ಜೊತೆಗೆ ಇಕ್ಕೊಂಬಿಡ್ರಿ, ಟೈಮ್ ಸೇವ್ ಆಗುತ್ತೆ. ಸಪರೇಟ್ ಆಗಿ ಬೇಯಿಸಿದ್ರೆ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ 1 ಲೋಟ ಅಕ್ಕಿ ತಗೊಂಡಿದೀವಿ, 1 ಲೋಟ ಅಕ್ಕಿಗೆ 2 ಲೋಟ ನೀರ್ ಹಾಕೊಂಡು ಬೇಯಿಸ್ಕೊಂಡಿರೋದು. ಸೊ ಇದು ಕ್ವಾಂಟಿಟಿ ಎಷ್ಟು ಜನಕ್ಕಾಗುತ್ತೆ ಅಂದ್ರೆ ಒಂದು 3-4 ಜನಕ್ಕಾಗುವಷ್ಟು ಕ್ವಾಂಟಿಟಿ ರೆಡಿ ಆಗ್ತಾ ಇದೆ. ಸೊ ನಿಮ್ಮ ಮನೆಯಲ್ಲಿ ಜಾಸ್ತಿ ಏನಾದ್ರು ಮೆಂಬರ್ಸ್ ಇದ್ರೆ ಸೊ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ರಿ ಅಷ್ಟೇ. ಸೊ ಆಹಾ ಎಷ್ಟು ಚೆನ್ನಾಗೈತೆ ಗುರು, ಟೆಕ್ಸ್ಚರು ಗ್ರೀನಿ. ಸೊ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರುತ್ತೆ. ಸೊ ಇದಕ್ಕೆ ರೈತ ಹಾಕೊಂಡು ತಿಂತಾ ಇದ್ರೆ ಆಹಾ, ರೈತ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೊಸರು ಬಜ್ಜಿ ಗುರು, ಇನ್ನೇನು ಅಲ್ಲ. ಆ ಮೊಸರು ಬಜ್ಜಿ ರೆಡಿ ಮಾಡೋದು ಏನ್ ಸಿಂಪಲ್, ಒಂದ್ ಮೆಣಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಟೊಮೊಟೊ, ಸೊ ಇಷ್ಟು ಸಣ್ಣದಾಗ ಹಾಕೊಂಬಿಟ್ರೆ ನಮ್ಮ ಮೊಸರು ಬಜ್ಜಿ ಅಥವಾ ರಾಯ್ತ ರೆಡಿ. ಸೊ ಆಮೇಲೆ ಪಲಾವ್ ಎಲ್ಲ ರೆಡಿ ಆದ್ಮೇಲೆ ಲಾಸ್ಟ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ರಿ, ಒಳ್ಳೆ ಟೇಸ್ಟ್ ಬರುತ್ತೆ. ಇದೇ ಈ ರೆಸಿಪಿಯ ಬೆಸ್ಟ್ ಟಿಪ್. ಸೊ ಒಂದ್ ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ತಿರುಗಿಸಿದ್ರೆ ಆಹಾ, ನಮ್ಮ ಟೇಸ್ಟಿ ಅಂಡ್ ಹೆಲ್ದಿ ಈ ನೀರ್ ಪುದಿವ ಪಲಾವ್ ರೆಡಿ. ಸೊ ನೀವು ಇವತ್ತೇ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಜಸ್ಟ್ ಟ್ರೈ ಇಟ್ ನಾವು. ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಈ ನೀರ್ ಪುದೀನ ಪಲಾವ್ ಮಾಡಬಹುದು ಅಂತ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ಬ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.